ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಂಡೆಕಾಯಿಂದ ಒಂದು ಡ್ರೈ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ಅರ್ಧ ಕೆಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಇವಾಗ ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ಲೋಳಿ ಹೋಗೋ ತನಕನೂ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಇದಕ್ಕೊಂಚೂರು ಹುಣಸೆಹಣ್ಣು ಹುಳಿ ಹಾಕಿದ್ರೆ ಲೋಳಿ ಕಡಿಮೆ ಆಗುತ್ತೆ ಅಂತ ಹುಣಸೆಹಣ್ಣು ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನೇನು ಕಾಯಿ ರುಬ್ಬಾಕೋದು ಅವೆಲ್ಲ ಏನೂ ಮಾಡ್ತಾಯಿಲ್ಲ. ನೆನ್ನೆ ಒಂದು ಪಲ್ಯದ ಪುಡಿ ಮಾಡ್ಕೊಂಡಿದ್ನಲ್ಲ, ಅದೇ ಪಲ್ಯದ ಪುಡಿ ಹಾಕ್ಬಿಟ್ಟು ಇವಾಗ ಈ ಪಲ್ಯ ಮಾಡ್ಕೊತಾ ಇದ್ದೀನಿ. ಅದಕ್ಕೀಗ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಚೂರು ಬೆಲ್ಲ, ಒಂಚೂರು ಹುಣಸೆ ಹುಳಿ. ಆಮೇಲೆ ಆ ಪಲ್ಯದ ಪುಡಿ ಹಾಕ್ತೀನಲ್ಲ, ಆ ಪಲ್ಯದ ಪುಡಿ 1-2 ಸ್ಪೂನ್ ಹಾಕ್ತೀನಿ. ಈ ಪಲ್ಯದ ಪುಡಿನ ನಾನು ಮಾಡಿಟ್ಟಿರೋದು ನನ್ನ ಚಾನಲಲ್ಲಿದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಹಾಕಿರ್ತೀನಿ ನಾನು. ಈ ಬಾಣಲಿಗೆ ಈಗ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಎಲ್ಲ ಚಟ್ಕೊಟ್ಟಿದ ಮೇಲೆ ಈ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಗಾದಮೇಲೆ ಚೂರು ಉಪ್ಪು ಹಾಕಿ ಬಾಡಿಸ್ಕೊಳ್ಳೋಣ. ನಂತರ ಇದಕ್ಕೆ ಈ ಬೆಂಡೆಕಾಯಿನ ಹುರಿದಿಟ್ಕೊಂಡಿದ್ವಲ್ಲ, ಬೆಂಡೆಕಾಯಿ ಅದನ್ನು ಹಾಕ್ಬಿಡೋಣ. ಇದೇನು ತುಂಬ ಹೊತ್ತು ಈಗ ಹುರಿಯೋದು ಬೇಕಿಲ್ಲ, ಯಾಕೆಂದರೆ ಈರುಳ್ಳಿನೂ ಬೆಂದಿದೆ, ಬೆಂಡೆಕಾಯಿನೂ ಈಗ ಮುಕ್ಕಾಲು ಬೆಂದೋಗಿದೆ. ಹುರ್ಕೊಂಡ್ವಲ್ಲ ಆವಾಗಲೇ. ತುಂಬ ಹೊತ್ತು ತಾಳಿಸ್ಕೊಂಡು ಕೂತ್ಕೊಂಡ್ರೆ ಬೆಂಡೆಕಾಯಿ ತುಂಬ ಮೆತ್ತಗಾಗ್ಬಿಡುತ್ತೆ. ಇದು ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತಿದ್ದು. ಈಗ ಒಂಚೂರು ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ, ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಬಿಟ್ಟು, ಈಗ ಈರುಳ್ಳಿಗೆ ಉಪ್ಪು ಹಾಕಿದ್ದೆ, ಬರೀ ಬೆಂಡೆಕಾಯಿಗೆ ಹಿಡಿಯೋಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಳ್ತೀನಿ. ಈಗ ಖಾರದ ಪುಡಿ ಅಲ್ಲ, ಪಲ್ಯದ ಪುಡಿ 2 ಸ್ಪೂನ್ ಹಾಕ್ಕೊಳ್ತೀನಿ. ಈಗ ಹಾಕ್ಬಿಟ್ಟು 1-2 ನಿಮಿಷ ಕೈ ಆಡಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಪಲ್ಯ ರೆಡಿ, ಡ್ರೈ ಪಲ್ಯ ರೆಡಿ. ನೋಡಿ, ರೆಡಿ ಆಯಿತು, ಪಲ್ಯ ರೆಡಿ ಆಯಿತು. ಬೆಲ್ಲ ಒಂಚೂರು ಹಾಗೆ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಇದು. ಹಾಗೆ ಚಪಾತಿ ಜೊತೆಗೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಪಲ್ಯ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇನ್ನೊಂದೆರಡು ಸಲ ತಿರುಗಿಸ್ಕೊಂಡ್ರೆ ಪಲ್ಯ ರೆಡಿ. ನಾನು ಮಾಡ್ಕೊಂಡಿದ್ದಂಥ ಪಲ್ಯದ ಪುಡಿ ಹಾಕ್ಬಿಟ್ಟು ಈ ಪಲ್ಯ ಮಾಡಿ ತೋರಿಸಿರೋದು ನಾನು ನಿಮಗೆ. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.